ಕೇವಲ ಮೂರೇ 3 ಇಂಗ್ರೀಡಿಯೆಂಟ್‌ನ ಬಳಸ್ಕೊಂಡು ಗ್ಲೋಯಿಂಗ್ ಸ್ಕಿನ್ ಹೇಗೆ ಪಡಿಬಹುದು? ಅದು ಕೇವಲ 10 ನಿಮಿಷದಲ್ಲಿ ಅಂತ ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಮೇಕಪ್ ಏನು ಹಾಕಿಲ್ಲ ನಾನು. ಆ್ಯಂಡ್ ನನ್ನ ಸ್ಕಿನ್ ಕೇರ್ ರೂಟೀನ್ ತುಂಬಾನೇ ನ್ಯಾಚುರಲ್ ಆಗೇನೆ ಇರುತ್ತೆ. ಸೊ ಎಷ್ಟು ನ್ಯಾಚುರಲ್ ಆಗಿ ಇರ್ಬೋದು ಅಷ್ಟು ನ್ಯಾಚುರಲ್ ಆಗೇನೆ ನಾನು ಸ್ಕಿನ್ ಕೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿ ನನ್ನ ಸೀಕ್ರೆಟ್ ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗೇನೆ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. 34 ಇಯರ್ಸ್ ಆದ್ರೂ ಕೂಡ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ಇರೋದಕ್ಕೆ ಕಾರಣ ನಾನು ನ್ಯಾಚುರಲ್ ಆಗೇನೆ ಇಂಗ್ರೀಡಿಯೆಂಟ್ಗಳನ್ನ ಬಳಸೋದು. ಸೊ ಮತ್ತೆ ಯಾಕೆ ಲೇಟ್ ಮಾಡೋದು? ಆ 3 ಇಂಗ್ರೀಡಿಯೆಂಟ್ನ ಬಳಸಿ ಯಾವ ಪ್ಯಾಕ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ. ಮೊದಲು ಉಗುರು ಬೆಚ್ಚಗಿರೋ ನೀರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಸ್ಟು ರಾ ಮಿಲ್ಕ್ ಅಂದ್ರೆ ಕಾಯಿಸೋಕ್ಕೂ ಮೊದಲು ಇರುವಂತಹ ಹಾಲಿನಿಂದ ಫೇಸ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ. ಇದಂತೂ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ನಾನಿಲ್ಲಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ನೀವು ನಿಧಾನಕ್ಕೆ ಫೇಸ್ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಎಲ್ಲವೂ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಪೋರ್ಸ್ ಓಪನ್ ಆಗುತ್ತೆ. ಡೀಪಾಗಿ ನಿಮ್ಮ ಫೇಸ್ ಕ್ಲೆನ್ಸ್ ಮಾಡಿದ ರೀತಿ ಇರುತ್ತೆ. ಓಕೆ, ಇವಾಗ ಮಸಾಜ್ ಮಾಡಿದ್ಮೇಲೆ ಹತ್ತಿ ಅಥವಾ ಈ ಥರ ಟಿಶ್ಯೂ ಇಂದ ನೀಟಾಗಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಇಲ್ಲಿ ನಾನಿವಾಗ ಜೇನುತುಪ್ಪ ಹಾಗೆಯೇ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಂಡಿಲ್ಲ. ಬದಲಿಗೆ ಡಿಕಾಕ್ಷನ್ ಮಾಡ್ಕೊಳ್ಳುವಂತಹ ಫಿಲ್ಟರ್ ಕಾಫಿ ಎಲ್ಲ ಮಾಡ್ತಿರಲ್ಲ ಆ ಥರ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಕಾಫಿ ಪೌಡರು ಹಾಗೆ 1 ಟೀ ಸ್ಪೂನ್ನಷ್ಟು ಹನಿನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಜೇನುತುಪ್ಪ, ಹಾಲು ಮತ್ತು ಕಾಫಿ ಪುಡಿ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಫಿ ಪುಡಿ ನೀವು ಇನ್ಸ್ಟೆಂಟ್ ಕಾಫಿ ಪುಡಿಗಿಂತ ನಾರ್ಮಲ್ ಡಿಕಾಕ್ಷನ್ ಈ ಫಿಲ್ಟರ್ ಕಾಫಿ ಇದೆಲ್ಲ ಮಾಡ್ತೀವಲ್ವ ಆ ಥರ ಕಾಫಿ ಪುಡಿನ ತಗೊಳ್ಳೋದು ಬೆಟರ್ ಅಂತ ನನಗೆ. ಯೂಶ್ವಲಿ ನಾನು ಅದೇನೇ ಮಾಡೋದು. ಇದನ್ನು ನೀವು ವಾರದಲ್ಲಿ ಒಂದು 2 ಸತಿ ಏನು ಯೂಸ್ ಮಾಡ್ಬೋದು. ನಾನಿಲ್ಲಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೀವು ತುಂಬ ಸ್ಲೋ ಆಗೇ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೈಗೆ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಹಾಗಾಗಿ ವಿಡಿಯೋ ತುಂಬ ಫಾಸ್ಟ್ ಮೂಮೆಂಟ್ ಇರುತ್ತೆ. ನೀವು ಸ್ಲೋಲಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಮಸಾಜ್ ಮಾಡಬೇಕು. ಯಾಕೆಂದರೆ ಕಾಫಿ ಪುಡಿ ಇಲ್ಲಿ ತರಿ ಇರೋದ್ರಿಂದ ನೀವು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಚೆನ್ನಾಗಿ ಹಾಕ್ಕೊಂಡು ಉಜ್ಜೋದಕ್ಕೆ ಹೋದರೆ ಚರ್ಮ ಅಥವಾ ಗಾಯ ಆಗೋದು ಈ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಲೋಲಿ ನಿಧಾನಕ್ಕೆ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಫೇಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ಸ್ಕಿನ್ ಆಬ್ವಿಯಸ್ಲಿ ಹೆಲ್ತಿಯಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನ್ಯಾಚುರಲ್ ಆಗೇ ಇನ್ಸ್ಟೆಂಟ್ ಅಂದರೆ 10 ಮಿನಿಟ್ಸಲ್ಲೇ ನಿಮಗೆ ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟರೆ ಸ್ಕಿನ್ ಮಾಯ್ಶ್ಚರೈಸ್ ಆಗಿ ಇರುತ್ತೆ, ಅಂದರೆ ಹೈಡ್ರೇಟ್ ಆಗಿ ಇರುತ್ತೆ, ತುಂಬ ಸಾಫ್ಟ್ ಆಗಿ ಇರುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ವಾರದಲ್ಲಿ 2 ಸತಿ ನೀವು ಯೂಸ್ ಮಾಡಿದ್ರೆ ಸಾಕು. ಈಗ ನಾನು ಒಂದು 5 ಮಿನಿಟ್ಸ್ ಆಗಿದೆ. ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಮಸಾಜ್ ಮಾಡಿದ ನಂತರ ಉಗುರು ಬೆಚ್ಚಗೆ ಅಥವಾ ನಾರ್ಮಲ್ ತಣ್ಣೀರೇನಿರುತ್ತೆ ಅದರಿಂದ ನೀಟಾಗಿ ಸೋಪ್ ಏನು ಹಾಕದೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 10 ಮಿನಿಟ್ಸ್ ನೀವು ಟೈಮ್ ಕೊಟ್ಟರೆ ಸಾಕು. ನೋಡ್ಬೋದು ಇನ್ಸ್ಟೆಂಟ್ ಆಗೇ ಎಷ್ಟು ಚೆನ್ನಾಗಿ ಸ್ಕಿನ್ನಲ್ಲಿ ಗ್ಲೋ ಬಂದಿದೆ ಅಂತ. ಸೊ ಇದಕ್ಕೆ ನಿಮಗೆ ಜಸ್ಟ್ 10 ನಿಮಿಷ ಇದ್ದರೆ ಸಾಕು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಹೇಗೆ ಬ್ಯೂಟಿಫುಲ್ ಆಗಿರುವಂಥ ಏನು ಗ್ಲೋಯಿಂಗ್ ಸ್ಕಿನ್ ನಿಮ್ದಾಗಿಸ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ನೀವು ನೋಡ್ಬೋದು ಆ ಗ್ಲೋನೆಸ್ನ. ಕೇವಲ 10 ನಿಮಿಷ ಇದ್ದರೆ ಸಾಕು ಸ್ಕಿನ್ ತುಂಬ ಗ್ಲೋ ಬರೋದಕ್ಕೆ ಈ ಒಂದು ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಸ್ಕಿನ್ ತುಂಬ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ರಿಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ತಾ ಈ ಥರ ಎಕ್ಸ್ಪೆರಿಮೆಂಟ್ನ ನಿಮ್ಮ ಮೇಲೆ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಈ ಒಂದು ಏನು ರೆಸಿಪಿನ ನೀವು ನಾರ್ಮಲ್ ಸ್ಕಿನ್ ಇರ್ಬೋದು, ಕಾಂಬಿನೇಷನ್ ಸ್ಕಿನ್ ಇರ್ಬೋದು, ಅಥವಾ ಡ್ರೈ ಸ್ಕಿನ್ ಇದ್ದವರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈವನ್ ಆಯಿಲಿ ಸ್ಕಿನ್ ಇದ್ದವರು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಯಾವುದೇ ಒಂದು ಹೊಸದಾಗಿ ಟ್ರೈ ಮಾಡೋಕ್ಕೂ ಮೊದಲು ಒಂದು ಪ್ಯಾಚ್ ಟೆಸ್ಟ್ ಅಂತ
ಅನ್ನೋದಿರುತ್ತೆ, ಅದನ್ನು ಮಾಡಿಕೊಂಡು ಆಮೇಲೆ ಟ್ರೈ ಮಾಡಿ. ಥ್ಯಾಂಕ್ ಯು.